ಧನುಸ್ಸು ರಾಶಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಭಿನ್ನಾಭಿಪ್ರಾಯ, ಅಸಮಾಧಾನ ಏರ್ಪಾಟಾಗುವಂತಹ ಪರಿಸ್ಥಿತಿ. ಮಕ್ಕಳು ಶಿಕ್ಷಕರ ಜೊತೆಯಲ್ಲಿ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ಳಬಹುದು. ಅದು ಸರ್ವಥೇಪಿ ತಪ್ಪು. ಅಂತಹ ನಡವಳಿಕೆಯನ್ನು ಮಕ್ಕಳು ಇಟ್ಟುಕೊಳ್ಳಬಾರ್ದು ಅಂತಕ್ಕಂಥದ್ದು. ಪರಸ್ಪರ ಹೊಂದಾಣಿಕೆ ಇದ್ದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಉಪಾಧ್ಯಾಯರ ಜೊತೆಯಲ್ಲಿ ಹೇಳಿಕೊಂಡು ಪರಿಹರಿಸ್ಕೊಳ್ಬೋದು. ಶೈಕ್ಷಣಿಕ ವಿಚಾರದಲ್ಲಿ ನಿಮಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಆಗುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶಿಕ್ಷಕರು ಮಕ್ಕಳನ್ನು ನಿಂದನೆ ಮಾಡ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಶಿಕ್ಷೆ ಕೊಡುವಂಥದ್ದು ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಸಹೋದರರ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ಆತಂಕ ಪಡಬೇಕಾದಂಥವರು ನೀವಾಗ್ತೀರಿ. ನಿಮ್ಮ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಬೇಡಿ. ಸಮಯ ಒಂದು ಸಾರಿ ಕಳೆದು ಹೋದರೆ ಹೋಯಿತು ಅನ್ನುವಂಥದ್ದು. ವ್ಯಾವಹಾರಿಕವಾಗಿ ಸರಿಯಾಗಿ ಸ್ಪಂದಿಸ್ತಕ್ಕಂಥವರ ಒಂದು ಸಂಪರ್ಕವನ್ನು ಇಟ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೋದಾಗ ನಿಮ್ಮ ಬೆಲೆ, ನಿಮ್ಮ ಗೌರವ ನಿಮಗೆ ಅರ್ಥ ಆಗುವಂಥದ್ದು. ನಿಮ್ಮ ಕೂಗಾಟ, ಸಿಟ್ಟು ಇದ್ಯಾವುದು ಕೆಲಸಕ್ಕೆ ಬರೋದಿಲ್ಲ. ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ಮನೆಯವರು ನಿಮ್ಮ ಸಹಕಾರಕ್ಕೆ ಬರುವ ಹಾಗೆ ನೀವು ಮಾಡಬೇಕಾಗತ್ತೆ. ಅವರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ. ಮನೆಯಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳು ಅಥವಾ ಒಳ್ಳೆಯ ಅಭಿಪ್ರಾಯಗಳು ಇರೋದಿಲ್ಲ. ಹೊರಗಿನವರಿಗೆ ಎಲ್ಲ ಸಹಾಯವನ್ನು ಕೂಡ ಮಾಡ್ತಾ ಇರ್ತೀರಿ. ಅದು ತಪ್ಪು ಅಂತಲ್ಲ. ಮನೆಯ ಯೋಗಕ್ಷೇಮವನ್ನು ನೋಡಬೇಕಾದ ಕರ್ತವ್ಯ ಪ್ರಜ್ಞೆ ನಿಮಗೆ ಇರಬೇಕಾಗತ್ತೆ. ಕುಟುಂಬ ಸದಸ್ಯರಿಂದ ನಿಮಗೆ ಯಾವುದೇ ರೀತಿಯ ಸಹಕಾರ ಸಿಕ್ಕೋದಿಲ್ಲ. ಕಾರಣ ನೀವು ಮನೆಯಲ್ಲಿ ನೀವಾಗಿರುವುದಿಲ್ಲ ಅನ್ನುವಂಥದ್ದಾಗಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಭೂ ಸಂಬಂಧವಾದಂತಹ ವ್ಯವಹಾರ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಶುಭವಾದಂತಹ ದಿವಸ ಅಲ್ಲ ಇದು. ಎಚ್ಚರಿಕೆಯನ್ನು ವಹಿಸಿ. ಖರೀದಿಗೆ ಬಂದಂತಹ ಗ್ರಾಹಕರು ನಿಮ್ಮ ವ್ಯವಹಾರದ ಲಕ್ಷಣಗಳನ್ನು ನೋಡಿ ಹಿಂಜರಿತಾರೆ. ನಿಮಗೆ ವ್ಯವಹಾರ ಆಗದೇ ಇರತಕ್ಕಂಥದ್ದಾಗತ್ತೆ. ಭೂ ವ್ಯವಹಾರದಲ್ಲಿ ದೋಷ ನಿವಾರಣೆ ಆಗಬೇಕು ಅನ್ನುವಂಥದ್ದೇನಿದೆ ಅದು ಅತಿ ಮುಖ್ಯವಾಗುತ್ತೆ. ಪೂಜೆ, ಹೋಮ, ಜಪ ಇತ್ಯಾದಿಗಳನ್ನು ಮಾಡೋದರಿಂದ ಶುಭ ಫಲ ಸಿಕ್ಕತ್ತೆ ಎನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಇದೆ. ಆದರೆ ಇನ್ನಷ್ಟು ಮತ್ತಷ್ಟು ಅದು ದೃಢವಾಗಬೇಕಾದಂಥದ್ದು. ದಾಖಲಾತಿಗಳಲ್ಲಿ, ಪತ್ರ ವ್ಯವಹಾರದಲ್ಲಿ ವ್ಯತ್ಯಾಸವಾಗಿ ಗ್ರಾಹಕರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಸರಿಪಡಿಸಿ ಸರಿಯಾದಂತಹ ತಿಳುವಳಿಕೆಯನ್ನು, ಸತ್ಯಾಂಶವನ್ನು ಹೇಳಬೇಕಾದಂಥದ್ದು. ಸರಿಯಾದಂತಹ ಮಾಹಿತಿ, ದಾಖಲಾತಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಗ್ರಾಹಕರ ಜೊತೆಯಲ್ಲಿ ವ್ಯವಹರಿಸಬೇಕಾದಂಥದ್ದು. ಲಕ್ಷ್ಮೀ ಸರಸ್ವತಿ ಇಬ್ಬರನ್ನೂ ಕೂಡ ಆರಾಧನೆ ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ ಬೇರೆಯವರ ಸಹಾಯದಿಂದ, ಸಹಕಾರದಿಂದಲೇ ನಾನು ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಂಡು ಬಿಡ್ತೀನಿ ಅನ್ನುವಂತಹ ಸಂಕಲ್ಪ ಬೇಡ. ಅದು ಸಾಧ್ಯ ಆಗದೇ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ಶಾಂತಿ ಕದಡಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಶಾಂತಿಗೆ ಅವಕಾಶಗಳು ಬೇಡ ಅಂತ ಅರ್ಥ. ಸಾಧನೆ ಮಾಡಬೇಕು ಅಂತ ಹೇಳಿ ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿದ್ದರೆ ಅದು ಹುಸಿಯಾಗತ್ತೆ. ಅವರು ನಿಮಗೆ ಸಹಾಯವನ್ನು ಮಾಡೋದಿಲ್ಲ. ಒಂದು ವೇಳೆ ಮಾಡ್ತೀವಿ ಅನ್ನೋದಾದರೂ ಕೂಡ ನಿಮ್ಮ ಸಮಯಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಜ್ಞಾಪಕದಲ್ಲಿರಲಿ. ನೀವು ಆಡ್ತಕ್ಕಂತಹ ಮಾತಿನ ಬಗ್ಗೆ ಗಮನ ಇರಲಿ. ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಆ ತಾಳ್ಮೆ ಕಟ್ಟೆ ಹೊಡೆದಾಗ ನೀವು ಏನೇನೋ ಮಾತಾಡಿಬಿಟ್ರೆ ಇಲ್ಲಿಯವರೆಗೆ ಕಾಪಾಡ್ಕೊಂಡು ಬಂದಂತಹ ಗೌರವ ನಿಷ್ಫಲವಾಗುತ್ತೆ ಎನ್ನುವಂಥದ್ದು. ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ಪ್ರತಿಸ್ಪರ್ಧಿಗಳು ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇರ್ತಾರೆ. ಆ ಒಂದು ಜಾಗ್ರತೆ ನಿಮಗೆ ಗೊತ್ತಿರಬೇಕು. ಕೆಲವರ ಜೊತೆ ಕೂಗಾಟ, ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಭಂಗವಾಗತ್ತೆ ಹೊರತು ಯಾವುದು ಪೂರಕವಾಗಿರುವುದಿಲ್ಲ. ಆಲೋಚನೆ ಮಾಡಿ ಯಾವುದು ಒಳ್ಳೆಯದು ಅನ್ನುವಂಥದ್ದು. ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಗಂಧವನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ.